ಸೈಲೆನ್ಸ್ ಎಲ್ಲಿಂದ ಬರ್ತದೆ? ಈ ವಾಕ್ಯನೇ ತಪ್ಪು. ಸೈಲೆನ್ಸು ಎಲ್ಲಿಂದನೂ ಬರಲ್ಲ, ಎಲ್ಲಿಗೂ ಹೋಗಲ್ಲ, ಯಾವಾಗಲೂ ಇರ್ತದೆ. ಈ ಸೈಲೆನ್ಸ್ನಿಂದನೇ ಎಲ್ಲ ನಡೀತಾ ಇದೆ. ನಾವ್ಯಾಕೆ ಸೈಲೆನ್ಸ್ನ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ? ಡಿಸ್ಟರ್ಬ್ ಆಗಿರ್ತೀವಿ ಅಂದರೆ ಸೈಲೆನ್ಸ್ನ ನಾವು ಡಿಸ್ಟರ್ಬ್ ಮಾಡ್ತಾಯಿದ್ದೀವಿ. ಹೇಗೆ ಅಂದರೆ ನಮ್ಮ ಇಮೋಷನ್ನಿಂದ. ಬೌದ್ಧ ಭಿಕ್ಷುಗಳು ಕುಳಿತುಕೊಂಡು ಏನು ಮಾಡ್ತಾರಂದರೆ ಇಮೋಷನ್ನ ಗಮನಿಸ್ತಾರೆ, ಅವರ ಭಾವನೆಯನ್ನು ಗಮನಿಸ್ತಾರೆ. ನಾವು ಸಹ ನಮ್ಮ ಇಮೋಷನ್ನ ನಿಧಾನವಾಗಿ ಗಮನಿಸಿಕೊಂಡು ಕ್ಲಿಯರ್ ಮಾಡಬೇಕು. ನಮ್ಮ ಒಳಗಡೆ ಇಳಿದು ಆ ಇಮೋಷನ್ನ ಜಯಿಸಬೇಕು. ಹೊರಗಡೆ ದೇಹ ಇದೆ, ಒಳಗಡೆ ಆತ್ಮ ಇದೆ. ಹೊರಗಡೆಯಿಂದ ನಾವು ನಮ್ಮ ಇಮೋಷನ್ನ ಗಮನಿಸುವುದು ಅಷ್ಟೇ ಅಲ್ಲ, ಒಳಗಡೆಯಿಂದನೂ ಸಹ ನಮ್ಮ ಇಮೋಷನ್ನ ಗಮನಿಸಬೇಕು. ಸ್ಥೂಲದಿಂದ ನಿಧಾನವಾಗಿ ಸೂಕ್ಷ್ಮತೆ ಕಡೆ ಪ್ರಯಾಣಿಸಬೇಕು. ಏನಿದೆಯೋ ಹಾಗೆ, ಏನು ಅಟ್ಯಾಚ್ಮೆಂಟ್ ಇಲ್ಲದೆ ನೋಡುವ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು. ಏನಿದೆಯೋ ಅದನ್ನು, ಗುಣಧರ್ಮನ ಆ್ಯಸ್ ಇಟ್ ಈಸ್, ಏನು ಇಮೋಷನ್ ಇಲ್ಲದೆ ನೋಡೋದನ್ನು ಕಲಿಬೇಕು. ಇದನ್ನೇ ಪ್ರತ್ಯಾಹಾರ ಸಹ ಅಂತಾರೆ. ನಾವು ಈ ಸ್ಟೇಜ್ ದಾಟಿದಾಗಲೇ ನಮಗೆ ಧ್ಯಾನ, ಧಾರಣ, ಸಮಾಧಿ ಅಲ್ಲಿ ಹೋಗ್ಲಿಕ್ಕಾಗೋದು. ಈಗ ನಾವು ಯಾಕೆ ಹೋಗ್ಲಿಕ್ಕಾಗ್ತಾ ಇಲ್ಲ ಅಂದರೆ ನಾವೀಗ ಏನೇನು ನೋಡಿದ್ರು ನಮ್ಮ ಇಮೋಷನ್ನಿಂದ ನೋಡ್ತೀವಿ, ನಮ್ಮ ಭಾವನೆ ಮುಖಾಂತರ ನೋಡ್ತೀವಿ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ, ಇದು ತಪ್ಪು, ಈ ರೀತಿ. ಈ ಇಮೋಷನ್ನಿಂದ ನಾವು ಫ್ರೀ ಆದಾಗ ಮೈಂಡ್ ಕ್ಲಿಯರ್ ಆಗ್ತದೆ. ಮೈಂಡ್ ಕ್ಲಿಯರ್ ಆದರೆ ಸೈಲೆಂಟ್ ಆಗ್ತದೆ. ಆವಾಗ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ, ಧ್ಯಾನ ಘಟಿಸ್ತದೆ. ಇದಾಗಬೇಕಂದ್ರೆ ನಾವು ನಮ್ಮ ಐ ಸೆಂಟರ್ನ, ಇಂಟೆಲಿಜೆನ್ಸ್ನ ಡೆವಲಪ್ಮೆಂಟ್ ಮಾಡಬೇಕು. ಇ ಸೆಂಟರ್ ಮತ್ತು ಎಸ್ ಸೆಂಟರ್ನ ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಯಾಕೆಂದರೆ ಎಸ್ ಸೆಂಟರ್ ಅದು ಸಹ ಅವಶ್ಯಕನೇ. ಯಾಕೆಂದರೆ ನಮ್ಮ ಶರೀರ ಡೆವಲಪ್ಮೆಂಟ್ ಆಗ್ತಾ ಇರೋದು ಈ ಎಸ್ ಸೆಂಟರಿಂದ. ನಮ್ಮ ಶರೀರ ರಿಫ್ಲೆಕ್ಸ್ ಕೊಟ್ಟಿಲ್ಲ ಅಂದರೆ ನಾವು ರಾತ್ರಿ ಮಲಗಿದಾಗ ಏನು ಸೊಳ್ಳೆ ಕಚ್ಚಿದ್ರೂ ಎಚ್ಚರ ಆಗಲ್ಲ, ಹಾಗೆ ಬಿದ್ದಿರ್ತೀವಿ. ಈ ಎಸ್ ಸೆಂಟ್ರಿಂದಲೇ ನಾವು ಒಂದು ಸೊಳ್ಳೆ ಕಚ್ಚಿದರೆ ಎಚ್ಚರ ಆಗ್ತೀವಿ. ಎಸ್ ಸೆಂಟರ್ ನಮ್ಮ ಪಶು ಥರನೇ ವರ್ತನೆ ಮಾಡುತ್ತೆ, ಆದರೆ ಬಾಡಿ ಸರ್ವೈವ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಅದೇ ರೀತಿ ಇಮೋಷನ್ ಸಹ, ಈ ಸೆಂಟರ್ ಸಹ. ಇಮೋಷನ್ ಇಲ್ಲ ಅಂದರೆ ನಾವು ಏನು ಕೆಲಸ ಮಾಡಲಿಕ್ಕೂ ಸಾಧ್ಯ ಆಗಲ್ಲ. ಆದರೆ ಕಂಟ್ರೋಲ್ ಮಾತ್ರ ಯಾವಾಗಲೂ ಐ ಸೆಂಟರ್ ಹತ್ರನೇ ಇರಬೇಕು. ಯಾಕಂದರೆ ಐ ಸೆಂಟರ್ ಡೆವಲಪ್ಮೆಂಟ್ ಆಗ್ತಾ ನಾವು 2B ತಲುಪ್ತೀವಿ. ನಮಗೆ ಇಂಟ್ಯೂಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಲೂ ಒಳಗಿಂದ ಧ್ವನಿ ಬರ್ತಾ ಇದೆ, ನಾವು ಹೊರಗಡೆ ಗದ್ದಲದಲ್ಲಿ ಬ್ಯುಸಿ ಆಗಿರೋದ್ರಿಂದ ನಮಗೆ ಒಳಗಿನ ಧ್ವನಿ ಕೇಳಿಸ್ತಾ ಇಲ್ಲ. ಶಾಂತ ಕೂತಿದಾಗ ಒಂದೊಂದು ಸಲ ನಿಮಗೂ ಇನ್ಸೈಟ್ ಸಿಗ್ತದೆ, ನಿಮಗೂ ಒಂದೊಂದು ಸಲ ಆಶ್ಚರ್ಯ ಆಗ್ತದೆ, ಇದು ನನಗೆ ಮುಂಚೆ ಗೊತ್ತಾಗಿತ್ತು ಅಂತ. ಹೇಗೆ? ಅದೇ ಇಂಟ್ಯೂಷನ್ ನಮ್ಮ 2B ಓಪನ್ ಆದಾಗ ಬರ್ತದೆ. ಅಂದರೆ ನಮ್ಮ IES ಇಮೋಷನ್ ಎನರ್ಜಿ ಸೈಲೆಂಟ್ ಆದಾಗ ರಿಯಾಲಿಟಿ ಮಾತಾಡ್ತದೆ, ನಮಗೆ ಇಂಟ್ಯೂಷನ್ ಸಿಗ್ತದೆ. ಅರ್ಥ ಏನಂದರೆ ಎಲ್ಲ ನಮ್ಮ ಒಳಗಡೆ ಇದೆ, ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ಹೊರಗಡೆ ಗುರುನ ಹುಡುಕ್ತಾ ಇದ್ದೀವಿ. ನಮ್ಮ ಒಳಗಡೆ ಇಳಿತಾ ಹೋದಾಗೆ ನಮಗೆ ಅವತಾರ ಸಿಗ್ತಾರೆ. ಇನ್ನೂ ಒಳಗಡೆ ಇಳಿದ್ರೆ ಮಹಾ ಅವತಾರು ಸಿಗ್ತಾರೆ. ಅಂದರೆ ನಮ್ಮ IES ಕಂಪ್ಲೇಂಟ್ ಮೈಂಡ್ ಶಾಂತ ಆದಾಗ ರಿಯಾಲಿಟಿ ಸತ್ಯ ಮಾತಾಡ್ತದೆ. ಹಾಗಾಗಿ ನಾವು ನಮ್ಮ ದುಃಖ, ಕಷ್ಟ ಯಾರಿಗೂ ಹೇಳ್ಕೋಬಾರ್ದು. ನಮ್ಮ ಒಳಗಡೆ ಇಳಿದು ಆ ದುಃಖನ ನಾವೇ ದಾಟಬೇಕು. ಸಹಾಯಕ್ಕಾಗಿ ಯಾರನ್ನೂ ಕೂಗಬಾರ್ದು. ಕಂಪ್ಲೇಂಟ್ ಮಾಡಿದಾಗ ನಾವು ನಮ್ಮ ಒಳಗಡೆ ಇಳಿಯುವ ಅವಕಾಶನ ಕಳ್ಕೊಂಡಾಗುತ್ತೆ. ಕಂಪ್ಲೇಂಟ್ ಅಂದರೆ ನಮ್ಮನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ, ನಮ್ಮನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ಒಪ್ಕೊಂಡ್ಬಿಡಿ, ಸ್ವೀಕಾರ ಮಾಡಿಬಿಡಿ. ನಿಮ್ಮ ಏನೇ ವೀಕ್ನೆಸ್, ಕೊರತೆ ಇದ್ದರೆ ಒಪ್ಕೊಳ್ಳಿ. ಒಪ್ಕೊಂಡಾಗ, ಸ್ವೀಕಾರ ಮಾಡಿದಾಗ ನಾವು ಅದರ ಮೇಲೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಇಮೋಷನ್ ಏನು, ನನ್ನ ಎಸ್ ಸೆಂಟರ್ನ ವೀಕ್ನೆಸ್ ಏನು, ಒಪ್ಕೊಳ್ಳಿ, ಅದರ ಮೇಲೆ ಕೆಲಸ ಮಾಡಿ. ಆವಾಗ ನೀವು ನಿಧಾನವಾಗಿ 2B 3ನೇ ಸೆಕ್ಷನ್ ದೈವತ್ವದ ಕಡೆ ಹೋಗ್ತೀರಾ. ಈ ಸೈಲೆನ್ಸ್ನ ಸೂತ್ರ ಏನಂದರೆ 2 ಶಬ್ದಗಳ ಮಧ್ಯೆ ಅಂತರ ನೋಡಿ, 2 ವಸ್ತುಗಳ ಮಧ್ಯೆ ಅಂತರ ನೋಡಿ. ನಿಮ್ಮ ಅಪೋಸಿಟ್ ಪಾರ್ಟಿ ಕೂಗಾಡ್ತಿದ್ದಾಗ ನೀವು ಸೈಲೆಂಟಾಗಿ
ಆ ವ್ಯಕ್ತಿ ಸಹ ಸೈಲೆಂಟ್ ಆಗ್ತಾರೆ. ಯಾಕೆಂದರೆ ನಾವು ನಮ್ಮ ಮೇಲೆ ಕೆಲಸ ಮಾಡ್ಕೋಬೇಕು. ಯಾರೋ ಒಬ್ಬರು ಕೂಗಾಡ್ತಾ ಇದ್ದಾರೆ, ಇಮೋಷನಲ್ ಇದ್ದಾರೆ ಅಂದರೆ ನಾವು ಮತ್ತೆ ಅದಕ್ಕೆ ಇಮೋಷನ್ ಕೊಟ್ಟರೆ ಅವರು ಎಸೆಂಟ್ರಿಗೆ ಹೋಗೋ ಚಾನ್ಸಸ್ ಜಾಸ್ತಿ. ಅಂದರೆ ಮಾತಿಗೆ ಮಾತು ಬೆಳೆದು ತೆಗೆದು ಬಿಟ್ಬಿಡ್ತಾರಲ್ಲ, ಆ ರೀತಿ ಆಗೋ ಚಾನ್ಸಸ್ ಜಾಸ್ತಿ. ಸೈಲೆಂಟ್ ಆಗಿರಿ. ಒಬ್ಬ ವಿವೇಕಿಗೆ ಗೊತ್ತಾಗುತ್ತೆ ಯಾವಾಗ ನಮ್ಮ ಮಾತು ಇಡಬೇಕು ಅಂತ. ಎರಡು ಶಬ್ದಗಳ ಮಧ್ಯೆ ಅಂತರ ಸೈಲೆಂಟ್. ಎಲ್ಲ ಕಡೆ ಸೈಲೆಂಟ್ ಹರಡ್ಕೊಂಡಿದೆ. ಪೃಥ್ವಿ ಅಷ್ಟೇ ಅಲ್ಲ, ಅದರ ಆಚೆ ಸಹ ಸೈಲೆನ್ಸ್ ಇದೆ. ನಮ್ಗೆ ಯಾಕೆ ಸೈಲೆನ್ಸ್ನ ಅನುಭವ ಆಗ್ತಾ ಇಲ್ಲ ಅಂದರೆ ನಾವು ನಮ್ಮ ವಾಸನೆಯಿಂದ ಕಾಮನೆಯಿಂದ ಡಿಸ್ಟರ್ಬ್ ಆಗಿದ್ದೀವಿ. ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಏನೇ ಮಾಡಿದ್ರು ಅದರ ಎಂಡ್ ಏನು ಅಂತ. ವಾಸನೆ ಕಾಮನೆ ಅದರ ಕಾರಣದಿಂದ ನೀವು ದುಃಖದಲ್ಲಿದ್ದೀರಾ. ಏನೋ ಆಸೆ ಪಡ್ತಾ ತಗೋತೀರಾ, ಇದು ಪರ್ಮನೆಂಟ್ ಅಂತ. ಯಾವುದೋ ಕಾರಣಕ್ಕದು ಹೋಗುತ್ತೆ, ದುಃಖ ಆಗ್ತದೆ ನಿಮಗೆ. ಒಬ್ಸರ್ವ್ ಮಾಡಿ, ಇಮೋಷನ್ನ ಗಮನಿಸಿ. ಸೈಲೆಂಟ್ ಅಂದರೆ ಸುಮ್ಮನೆ ಇರೋದಲ್ಲ, ಮೈಂಡ್ ಕಾಮ್ ಆಗಿರೋದು. ಒಂದು ಕತೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬೋದು. ಒಂದು ಆಶ್ರಮದಲ್ಲಿ ಒಬ್ಬರು ಗುರು ಇದ್ದರು, ಶಾಂತ ಸ್ವಭಾವದವರು. ಅವರಿಗೆ ಶಿಷ್ಯರು ಇದ್ದರು. ಆ ಗುರು ವಿವೇಕಿ, ಜ್ಞಾನಿ, ಶಾಂತಿಯ ಸಾಗರ ಆಗಿರೋದ್ರಿಂದ ಅವರ ಪ್ರಸಿದ್ಧಿ ಆಗ್ತಾ ಹೋಗ್ತದೆ. ಡೈಲಿ 4 ಜನ 5 ಜನ 10 ಜನ 100 ಜನ 1000 ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವರ ಶಿಷ್ಯರಿಗೂ ಖುಷಿಯಾಗುತ್ತೆ ನಮ್ಮ ಗುರುವಿನ ಪ್ರಸಿದ್ಧಿ ಆಗ್ತಾಯಿದೆ ಅಂತ. ಸ್ವಲ್ಪ ದಿವಸದಲ್ಲಿ ಅವರ ಕೆಲಸ ಜಾಸ್ತಿ ಆಗೋದ್ರಿಂದ ಗುರುಗೆ ಹೋಗಿ ಹೇಳ್ತಾರೆ, ನಿಮ್ಮ ಶಾಂತಿಲಿ ನಮಗೆ ಅಶಾಂತಿ ಆಗ್ತಾಯಿದೆ ಅಂತ. ಆವಾಗ ಗುರು ಒಂದು ಮಾತು ಹೇಳ್ತಾರೆ, ಅದನ್ನು ಕೇಳಿ ಶಿಷ್ಯರು ದಂಗಾಗ್ತಾರೆ. ಈ ಸೈಲೆನ್ಸ್ ಅಂದರೆ ಏನಂತ ಗುರು ಹೇಳ್ತಾರೆ. ಸೈಲೆನ್ಸ್ ಅನ್ನೋದು ಅಬ್ಸೆನ್ಸ್ ಆಫ್ ಸೌಂಡ್ ಅಲ್ಲ, ನಿಜವಾದ ಸೈಲೆನ್ಸ್ ಅಬ್ಸೆನ್ಸ್ ಆಫ್ ಸೆಲ್ಫ್. ಸೆಲ್ಫ್ ಅಂದರೆ ನಾವು ಇಲ್ವಾದಾಗ ನಿಜವಾದ ಸೈಲೆನ್ಸ್ನ ಉಗಮ ಆಗ್ತದೆ. ಶಿಷ್ಯರಿಗೆ ಅರ್ಥ ಆಗಲ್ಲ ಇದು. ಅವ್ರು ಕೇಳ್ತಾರೆ ಹಾಗಂದರೆ ಏನು ಅಂತ. ಅದಕ್ಕೆ ಗುರು ಹೇಳ್ತಾರೆ, ನಾವೇನು ಆಶ್ರಮದಲ್ಲಿ ಇರ್ತೀವಿ, ರೂಟೀನ್ನ ಫಾಲೋ ಮಾಡ್ತೀವಿ, ಆದರೂ ನಮ್ಮೊಳಗೆ ಏನೋ ಡಿಸ್ಟರ್ಬೆನ್ಸ್ ಇರ್ತದೆ, ಪೂರ್ತಿಯಾಗಿ ಮುಗ್ದಿರಲ್ಲ. ಅದು ಬೀಜದ ರೂಪದಲ್ಲಿ ನಮ್ಮ ಸೆಲ್ಫಲ್ಲಿ ಸುಪ್ತಾಗಿರ್ತದೆ. ಜನ ಬಂದಾಗ ಅದು ಟ್ರಿಗರ್ ಆಗ್ತದೆ. ಇನ್ನೂ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ಧ್ಯಾನ ಮಾಡ್ತಾ ಇದ್ದಾನೆ ಏಕಾಂತದಲ್ಲಿ. ಒಂದು ಹೆಣ್ಣು ಬರ್ತಾಳಂದರೆ ಆ ಹೆಣ್ಣನ್ನು ನೋಡಿದ ತಕ್ಷಣ ಆ ಧ್ಯಾನ ಮಾಡುವ ವ್ಯಕ್ತಿಯಲ್ಲಿ ವಾಸನೆ ಕಾಮನೆ ಜಾಗೃತ ಆಗ್ತದೆ. ಅರ್ಥ ಏನಂದರೆ ಸೆಲ್ಫಲ್ಲಿ ಬೀಜದ ರೂಪದಲ್ಲಿ ಕಾಮನೆ ಇರ್ತದೆ. ಯಾವಾಗ ನಮ್ಮ ಸೆಲ್ಫ್ ಪೂರ್ತಿ ಡಿಸಲ್ವ್ ಆಗಲ್ವೋ ಅಲ್ಲಿ ತನಕ ಸೈಲೆನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗಲ್ಲ ಅಂತ. ಸೆಲ್ಫ್ನ ಡಿಸಾಲ್ವ್ ಮಾಡಬೇಕು. ಇದೇ ವಿಧಾನ. ನಾವು ನಮ್ಮನ್ನು ಯಾವ ರೀತಿ ಗಮನಿಸಬೇಕು ಅಂದರೆ, ಒಂದು ಮನೆಯಲ್ಲಿ ಒಂದೊಂದು ರೂಮ್ನ ಯಾವ ರೀತಿ ಟೇಬಲ್ ಎತ್ತಿ ಚಾಪೆ ಎತ್ತಿ ಅದ್ರ ಕೆಳಗಡೆ ಇರೋಂತಹ ಧೂಳನ್ನ ಕ್ಲೀನ್ ಮಾಡ್ತೀವೋ ಆ ರೀತಿ ಗಮನಿಸಬೇಕು. ನಮಗೆ ತುಂಬ ಕಡೆ ನಮ್ಮ ಸೆಲ್ಫ್ ಅದರ ಅನುಭವ ಆಗ್ತದೆ. ಯಾವಾಗ ನೀವು ಎಕ್ಸಾಮಲ್ಲಿ ಫೇಲ್ ಆದರೆ ರಿಸಲ್ಟ್ ಬಂದಾಗ ಸೆಲ್ಫ್ನ ಅನುಭವ ಆಗುತ್ತೆ. ಯಾರೋ ಫ್ರೆಂಡ್ ಒಬ್ಬರು ಒಳ್ಳೆ ಬಟ್ಟೆ ಹಾಕಿದಾಗ ನಿಮ್ಗೆ ನಿಮ್ಮ ಸೆಲ್ಫ್ನ ಅನುಭವ ಆಗುತ್ತೆ. ಯಾರೋ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಒಂದು ಮನೆ ಕಟ್ಟಿದಾಗ ನಿಮಗೆ ನಿಮ್ಮ ಸೆಲ್ಫ್ನ ಅನುಭವ ಆಗ್ತದೆ. ಬೇರೆಯವರ ಹೆಂಡತಿನ ನೋಡಿ ನಿಮಗೆ ನಿಮ್ಮ ಸೆಲ್ಫ್ನ ಅನುಭವ ಆಗ್ತದೆ. ಬೇರೆಯವರನ್ನು ನೋಡಿ ನಿಮ್ಮ ಒಳಗಡೆ ಇರುವಂತಹ ಸೀಡ್ ದೊಡ್ಡದಾಗ್ತಾ ಹೋಗುತ್ತೆ. ಯಾವಾಗ ನಾವು ನಮ್ಮ ಥಾಟ್ಸ್ ಇಮೋಷನ್ನ ಗಮನಿಸ್ತಾ ಇಂಟೆಲಿಜೆನ್ಸ್ ಮುಖಾಂತರ ವಿವೇಕದಿಂದ ಗಮನಿಸ್ತಾ ಅರ್ಥ ಮಾಡ್ಕೊಳ್ತಾ ಹೋಗ್ತೀವೋ ಆವಾಗ ಸೈಲೆನ್ಸ್ ಸಿದ್ಧಿಸ್ತದೆ. ಸೈಲೆನ್ಸ್ ಅನ್ನೋದು ಅಬ್ಸೆನ್ಸ್ ಆಫ್ ಸೌಂಡ್ ಅಲ್ಲ, ಬಾಯಿ ಮುಚ್ಕೊಂಡಿರೋದು ಮೌನ ಅಲ್ಲ. ನಿಜವಾದ ಸೈಲೆನ್ಸ್ ಅಬ್ಸೆನ್ಸ್ ಆಫ್ ಸೆಲ್ಫ್. ನಾವು ಇರ್ತೀವಿ, ನಾನು ಅನ್ನೋನು ಇರಲ್ಲ.